ತುಂಬಾ ಜನ ತುಂಬಾ ಕಡೆಗಳಲ್ಲಿ ನಿಧಿಯನ್ನ ಹುಡುಕೋಕೆ ಬೆಟ್ಟಗಳನ್ನ ಅಲ್ದಿದ್ದಾರೆ, ದೇವಸ್ಥಾನಗಳನ್ನ ಬಗೆದಿದ್ದಾರೆ, ದೇವಸ್ಥಾನದ ಗರ್ಭಗುಡಿಯಲ್ಲಿರುವಂತಹ ದೇವರನ್ನ ಕೂಡ ಎತ್ತಿ ಕೆಳಗಡೆಗಿಟ್ಟು ಅದನ್ನು ಕೂಡ ಅಗ್ದಿದ್ದಾರೆ. ಆದರೆ ಯಾರಿಗೂ ನಿಧಿ ಸಿಕ್ಕಿರಲಿಲ್ಲ. ಆದರೆ ಮನೆಗೋಸ್ಕರ ಪಾಯವನ್ನ ತೆಗೆಯುವಂತ ಸಂದರ್ಭದಲ್ಲಿ ಇಲ್ಲಿ ನಿಧಿ ಸಿಕ್ತು. ಪ್ರಾಮಾಣಿಕವಾಗಿ ಅವ್ರು ಹೋಗಿ ಅದನ್ನ ಕೊಡುವಂತ ಕೆಲಸವನ್ನ ಮಾಡಿದ್ರು. ಬಟ್ ಈಗ ಅದೇ ದೊಡ್ಡ ಮುಳು ಆಗ್ಬಿಟ್ಟಿದೆ ಅವರಿಗೆ. ಯಾಕೆ ಅಂತಂದ್ರೆ ಆ ಜಾಗವನ್ನ ಈಗ ಮನೆ ಕಟ್ಟಕ್ಕೆ ಬಿಡ್ತಾ ಇಲ್ಲ. ನೀವೆಲ್ಲ ಬಂಗಾರ ಇಟ್ಕೊಂಡ್ಬಿಡ್ರಪ್ಪ, ನಮಗೆ ಮನೆ ಕಟ್ಟಕ್ಕಾದ್ರೂ ಬಿಡಿ ಅಂತ ಹೇಳಿದ್ರೆ ಇಲ್ವಂತೆ. ಅವ್ರು ಇನ್ನೂ ಏನೋ ಅಧ್ಯಯನ ಮಾಡ್ಬೇಕಂತೆ. ಅದಾದ ನಂತರ ಅಟ್ಲೀಸ್ಟ್ ನಮಗೆ ಬೇರೆ ಕಡೆಗಾದ್ರೂ ಮನೆ ಕೊಡ್ರಪ್ಪ, ನಮಗೆ ಇರಕ್ಕಾಗ್ತಿಲ್ಲ ಅಂತ ಅನ್ಕೊಂಡಿದ್ದಾರೆ. ಅಲ್ಲಿ ಇಲ್ಲಿ ಕಷ್ಟಪಟ್ಟು ಸಂಗ್ರಹ ಮಾಡಿದಂಥ ದುಡಿದಂಥ ದುಡ್ಡನ್ನ ಏನು ಮಾಡಬೇಕು? ಮನೆ ಕಟ್ಟಕ್ಕೂ ಆಗದೆ ಒದ್ದಾಡ್ತಾ ಇದ್ದಾರೆ. ಅವರ ಗೋಳಂತೂ ಕೇಳೋ ಹಾಗೆ ಇಲ್ಲ. ಹಾಗಿದಾಗ ಅಧಿಕಾರಿಗಳು ಹೇಳ್ತಾ ಇರೋದೇನು? ಮನೆ ಕಟ್ಟಕ್ಕಾಗತ್ತಾ? ಆಗಲ್ವಾ? ಆ ಜಾಗದಲ್ಲಿ ಯಾವಾಗ ಕಟ್ಟೋದಾದ್ರೆ? ಅದರ ಡೀಟೇಲ್ ರಿಪೋರ್ಟ್ ಅನ್ನ ಇಲ್ಲಿಡ್ತಾ ಇದ್ದೀವಿ ನೋಡಿ. ಲಕ್ಕುಂಡಿಯಲ್ಲಿ ನಿಧಿ ಪತ್ತೆ ಪ್ರಕರಣಕ್ಕೆ ಟ್ವಿಸ್ಟ್. ಸಿಕ್ಕಿದ್ದು ನಿಧಿಯೋ ಪೂರ್ವಜರ ಬಂಗಾರವೋ? ಅಧಿಕಾರಿಗಳಿಗೆ ಇನ್ನೂ ಸಿಕ್ಕಿಲ್ವಾ ಕ್ಲಾರಿಟಿ? ಲಕ್ಕುಂಡಿ ರಾಜ್ಯದಲ್ಲಿ ಈಗ ಸಖತ್ ಸುದ್ದಿಯಲ್ಲಿರುವ ಗ್ರಾಮ. ಇದೇ ಗ್ರಾಮದ ಬಡ ಕುಟುಂಬವೊಂದು ನೆತ್ತಿ ಮೇಲೆ ಸೂರ್ ಕಟ್ಕೊಳ್ಳೋಕೆ ಅಂತ ಪಾಯ ಅಗಿಯೋಕೆ ಶುರು ಮಾಡಿತ್ತು. ಈ ವೇಳೆ ತಾಮ್ರದ ತಂಬಿಗೆಯಲ್ಲಿ ಚಿನ್ನದ ನಿಧಿ ಪತ್ತೆಯಾಗಿದೆ. ಆದ್ರೆ ತಂಬಿಗೆಯಲ್ಲಿ ಸಿಕ್ಕ ಬಂಗಾರ ನಿಜವಾಗಿಯೂ ನಿಧಿನ ಅಥವಾ ಪೂರ್ವಜರು ಇಟ್ಟಿದ್ದ ಬಂಗಾರವೋ ಅನ್ನೋದು ಇನ್ನೂ ಕೂಡ ಖಾತ್ರಿಯಾಗಿಲ್ಲ. ಲಕ್ಕುಂಡಿ ಗುಪ್ತ ನಿಧಿಯ ವಾರಸುದಾರರು ಯಾರು ಅನ್ನೋ ಪ್ರಶ್ನೆ ಮೂಡಿದೆ. ನಿಧಿ ಪತ್ತೆ ಹಚ್ಚಿದವರಿಗೂ ಪಾಲ್ ಸಿಗ್ಬೇಕಾ? ಒಂದು ವೇಳೆ ಪಾಲ್ ನೀಡೋದಾದ್ರೆ ಎಷ್ಟು ಪಾಲ್ ಸಿಗುತ್ತೆ? ಚಿನ್ನದ ನಿಧಿಯ ಹಕ್ಕುದಾರ ಯಾರು? ನಿಧಿ ಕಾಯ್ದೆಯ ಪ್ರಕಾರ ಚಿನ್ನಾಭರಣ ಯಾರಿಗೆ ಸಿಗುತ್ತೆ ಎಂಬೆಲ್ಲ ವಿಚಾರಗಳ ಬಗ್ಗೆ ಅಧಿಕಾರಿಗಳು ಯೋಚನೆ ಮಾಡುತ್ತಿದ್ದಾರೆ. ಗದಗ ಜಿಲ್ಲೆಯ ಲಕ್ಕುಂಡಿ ಗ್ರಾಮದಲ್ಲಿ ಸಿಕ್ಕಂತಹ ನಿಧಿ, ಈ ಸಂಪತ್ತು ಯಾರ ಸ್ವತ್ತು ಅನ್ನುವಂಥದ್ದು ಯಕ್ಷ ಪ್ರಶ್ನೆ ಆಗಿದೆ. ಸರ್ಕಾರಕ್ಕೆ ಪ್ರಾಮಾಣಿಕತೆಯಿಂದ ಒದಗಿಸಿದಂತಹ ಕುಟುಂಬದ ಪಾಲಾಗುತ್ತಾ ಅಥವಾ ಸರ್ಕಾರದ ಪಾಲಾಗುತ್ತಾ ಕಾಯ್ದು ನೋಡಬೇಕಿದೆ. ಅಥವಾ 1/5 ಭಾಗದಷ್ಟು ಸರ್ಕಾರ ಆ ಕುಟುಂಬಕ್ಕೆ ಏನಾದರೂ ಪರಿಹಾರ ಕಲ್ಪಿಸುತ್ತಾ ಕಾಯ್ದು ನೋಡಬೇಕಿದೆ. ಲಕ್ಕುಂಡಿ ರಾಜರು ಆಳ್ವಿಕೆ ಮಾಡಿರುವ ಐತಿಹಾಸಿಕ ಜಾಗ. ಇಲ್ಲಿತ್ತು ವಜ್ರಗಳನ್ನ ಲೆಕ್ಕ ಮಾಡುವ ಪರಿಶೋಧನಾ ಕೇಂದ್ರ. ಐತಿಹಾಸಿಕ ಹಿನ್ನೆಲೆಯುಳ್ಳ ಗ್ರಾಮದಲ್ಲಿ ಚಿನ್ನ ಸಿಗೋದು ಸಾಮಾನ್ಯ. ಇನ್ನು ಲಕ್ಕುಂಡಿಯಲ್ಲಿ ಬಂಗಾರ ಸಿಕ್ಕಿದೇನ್ ಆಶ್ಚರ್ಯ ಅಲ್ವಂತೆ. ಯಾಕಂದ್ರೆ ಲಕ್ಕುಂಡಿ ರಾಜರು ಆಳ್ವಿಕೆ ಮಾಡಿರುವ ಐತಿಹಾಸಿಕ ಜಾಗ. ಲಕ್ಕುಂಡಿಯಲ್ಲಿ ಶಾಸನ ಆಭರಣಗಳು ಸಿಗೋದು ಸರ್ವೇ ಸಾಮಾನ್ಯ. ಇಲ್ಲಿ ವಜ್ರಗಳನ್ನ ಲೆಕ್ಕ ಮಾಡಿ ಕಳಿಸುವಂತಹ ಪರಿಶೋಧನಾ ಕೇಂದ್ರ ಇತ್ತು. ಹೀಗಾಗಿ ಲಕ್ಕುಂಡಿಯಲ್ಲಿ ಚಿನ್ನಾಭರಣಗಳು ಸಿಗೋದು ಸಹಜ. ಮನೆ ಅಡಿಪಾಯ ತೆಗೆಯುವಾಗ ಸಿಕ್ಕ ಚಿನ್ನಾಭರಣ ಪುರಾತನವಾಗಿತ್ತು ಅಂತ ಪಬ್ಲಿಕ್ ಟಿವಿಗೆ ಇತಿಹಾಸಕಾರ ವೆಂಕಣ್ಣ ತಿಳಿಸಿದ್ದಾರೆ. ಸಿಕ್ಕವ್ರು ಯಾರು ಹೇಳಗಲ್ಲ, ಮುಚ್ಚಿಡ್ತಾರ. ಬಾಯಿ ಇಲ್ದವನು ಮೂಕ ಅವನ್ನೆಲ್ಲ ಪಬ್ಲಿಕ್ ಮಾಡೋದಕ್ಕೆ ಬೆಳಕಿ ಬಂದಿರ್ತದೆ. ಈ ಥರ ಸಾಕಷ್ಟು ಆಗಿರ್ಬೋದು ಅಂತ ನನ್ನ ಅನಿಸಿಕೆ. ಎಲ್ಲ ಭೂಮಿಯಲ್ಲಿ ಮಳೆ ಆದಾಗ ಹರಿಯುವಂಥ ನೀರಿನ ಜರಿಯೊಳಗೆ ಈ ಕಾಯಿನ್ಸ್, ಸಣ್ಣ ಮಾಸಿ ಗುಂಜಿ ಅಂತವು, ಆಮೇಲೆ ಹಳ್ಳಗಳು, ಮುತ್ತುಗಳು ಅವನ್ನೆಲ್ಲ ಹುಡುಕ್ತಿದ್ರು. ಆವಾಗ ಇಲ್ಲಿಂದ ಡೈಮಂಡ್ಸ್ ಅಂದ್ರೆ ಸಂಪತ್ತನ್ನ ಹಂಪಿಗೆ ಬಿಟ್ಟು ಕಳಿಸ್ಕೊಡ್ತಿದ್ರು ಅವರು. ಮೊದಲು ಲಕ್ಕುಂಡಿ ಗ್ರಾಮ ಸಪ್ತ ಗ್ರಾಮಗಳ ಅಗ್ರಹಾರವಾಗಿತ್ತು. ಸೋಕೋವನಕಟ್ಟಿ, ತಂಗಬೆಂಚಿ, ಜವಳಬೆಂಚಿ, ನರಸೀಪುರ, ಮೋಟಬಸಪ್ಪ, ಬೂದಿಬಸಪ್ಪ, ಲಕ್ಕುಂಡಿ ಹೀಗೆ 7 ಹಳ್ಳಿಗಳನ್ನ ಅಗ್ರಹಾರವಾಗಿತ್ತು. ವಿಜಯನಗರ ಅರಸರ ಆಳ್ವಿಕೆ ಅಧಿಪತ್ಯದ ನಂತರ 7 ಗ್ರಾಮಗಳು ಲಕ್ಕುಂಡಿಗೆ ಬಂದು ನೆಲೆಸಿದ್ರು. ಕಲ್ಯಾಣ ಚಾಲುಕ್ಯರು, ರಾಷ್ಟ್ರಕೂಟರು, ಹೊಯ್ಸಳರು, ಕಳ್ಚೂರಿಗಳು ವಿಜಯನಗರ ಅರಸರು ಆಳಿದ ನಾಡು. ದಾನ ಚಿಂತಾಮಣಿ, ಅತ್ತಿಮಪ್ಪೆ ಕರ್ಮಭೂಮಿ ಇದಾಗಿದೆ. ನಾಣ್ಯಗಳನ್ನ ತಯಾರಿಸುವ ಟಂಕ ಸಾಲೆಗಳಿದ್ವು ಅನ್ನೋ ಇತಿಹಾಸ ಇದೆ. ಇಲ್ಲಿ ಎಲ್ಲಂದರಲ್ಲಿ ಇತಿಹಾಸಕ್ಕೆ ಸಂಬಂಧಿಸಿದ ಪುರಾತನ ಕಾಲದ ಕಲ್ಲಿನ ವಿಗ್ರಹ, ಅವಶೇಷಗಳು, ಪುರಾವೆಗಳು ಸಿಗ್ತವೆ. ಅಷ್ಟೇ ಅಲ್ಲ, ಬೆಳ್ಳಿ, ಬಂಗಾರ, ವಜ್ರ, ವೈಡೂರ್ಯ, ಮುತ್ತು ರತ್ನ, ಹವಳಗಳ ತುಣುಕುಗಳು ಅನೇಕ ವರ್ಷಗಳಿಂದ ಸಿಗ್ತಾನೆ ಇದೆ. ಮಳೆ ಬಂದಾಗ, ನೀರಿನ ಹರಿವು ಹುಡುಕಿದಾಗ ಸಾಕಷ್ಟು ವಸ್ತುಗಳು ದೊರೀತಾವೆ ಅಂತ ಸ್ಥಳೀಯರು ಹೇಳ್ತಿದ್ದಾರೆ. ಐತಿಹಾಸಿಕ ಸ್ಥಳವಾದಂತಹ ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ ನಿಧಿ ಪತ್ತೆಯಾಗಿರುವಂಥದ್ದು. ಈ ಒಂದು ಲಕ್ಕುಂಡಿ ಗ್ರಾಮ ಸಪ್ತ ಗ್ರಾಮಗಳ ಅಗ್ರಹಾರ ಕೂಡ ಆಗಿತ್ತು ಅನ್ನುವಂಥದ್ದು ಕೂಡ ಕೇಳಿ ಬರ್ತಾ ಇದೆ. ಹಾಗಾಗಿ ಇಲ್ಲಿ ಅನೇಕ ರಾಜ ಮಹಾರಾಜರು ಕೂಡ ಆಳಿದಂತಹ ನಾಡಲ್ಲಿ ಈಗ ನಿಧಿ ಪತ್ತೆಯಾಗಿರುವಂಥದ್ದು. ಈ ನಿಧಿ ಯಾರ ಪಾಲಾಗುತ್ತೆ ಅನ್ನುವಂಥದ್ದು ಕೂಡ ಈಗ ಯಕ್ಷ ಪ್ರಶ್ನೆ ಆಗಿದೆ. ಅಧಿಕಾರಿಗಳಲ್ಲೂ ಕೂಡ ಕೆಲವು ಗೊಂದಲದ ಒಂದು ಹೇಳಿಕೆಗಳು ಈಗ ಕೇಳಿ ಬರ್ತಾ ಇದೆ. ಹಾಗಾಗಿ ಜಿಲ್ಲಾಡಳಿತ ಕಾನೂನಿನ ಅನ್ವಯ ಯಾವ ರೀತಿ ಆ ಕುಟುಂಬಕ್ಕೆ ಸಹಾಯ ಕಲ್ಪಿಸುತ್ತೆ ಕಾಯ್ದು ನೋಡಬೇಕಿದೆ. ಲಕ್ಕುಂಡಿಯಲ್ಲಿ ಬಡ ಕುಟುಂಬಕ್ಕೆ ಕಂಟಕವಾದ ಗುಪ್ತ ನಿಧಿ. ಪುರಾತತ್ವ ಇಲಾಖೆ ವರದಿ ಬರೋವರೆಗೂ ಟೆನ್ಷನ್. ನೆತ್ತಿ ಮೇಲೆ ಸೂರಿಲ್ಲದೆ ಕಂಗಾಲಾಗಿರುವ ಕುಟುಂಬ. ಮನೆ ಅಡಿಪಾಯ ತೆಗೆಯುವಾಗಲೇ ಪತ್ತೆಯಾಗಿರುವ ಗುಪ್ತ ನಿಧಿಯು ಬಡ ಕುಟುಂಬಕ್ಕೆ ಕಂಟಕವಾಗಿದೆ. ನೆತ್ತಿ ಮೇಲೆ ಸೂರು ನಿರ್ಮಿಸೋದಕ್ಕೂ ಬ್ರೇಕ್ ಬಿದ್ದಿದೆ.
ಅತ್ತ ಇರೋದಕ್ ಮನೆನೂ ಇಲ್ಲ, ಇತ್ತ ಮನೆ ನಿರ್ಮಾಣಕ್ಕೆ ಅವಕಾಶನೂ ಇಲ್ಲ. ಯಾಕಂದ್ರೆ ಪುರಾತತ್ವ ಇಲಾಖೆ ವರದಿ ಬರೋ ತನಕ ಟೆನ್ಷನ್ ತಪ್ಪಿದ್ದಲ್ಲ. ಮನೆ ಇಲ್ಲದೆ ಮುಂದೇನ್ ಮಾಡೋದು ಅನ್ನೋ ಚಿಂತೆಯಲ್ಲಿ ಇಡೀ ಕುಟುಂಬ ಮುಳುಗಿದೆ. ನನ್ನ ಮಗ ಜಾರಿ ಮಾಡ್ಕೊಡ್ರಿ, ನನ್ನ ಎಲ್ಲ ಮಾಡ್ಕೊಡ್ರಿ, ನೀವು ಮನಿ ಮಾಡಿ ಅದಾರಿ ಈಗ ಹೊಲ ಆಕೆ ಮನೆ ಕೊಡ್ಬೇಕ್ರಿ, ಆಕಿಸ್ ಕೊಡ್ಬೇಕು, ಆ ಹುಡುಗ ಕೊಡ್ಬೇಕ್ರಿ. ನಮ್ಮದು ಅದ್ರ ನಾವು ಅಲ್ಲಿವ್ರಿ ಅದನ್ನು ನಾವು ಒಪ್ಪಿಸ್ಬಿಟ್ಟಿವಿ ಅದನ್ನು. ನಾವು ಮಂದಿಗೆ ಅಂತಾರಂದ್ರೆ ನಾವು ಯಾರನ್ನೂ ತಲೆ ಕೆಡ್ಸ್ಕೊಂಡಿಲ್ರಿ, ನಾವು ಅಲ್ಲಿವ್ರಿ. ನಾವು ಇಷ್ಟು ಮಾತ್ರ ಅವ್ರಿಗೆ ಒಪ್ಪಿಸ್ಬಿಟ್ಟಿವಿ, ನಮ್ಮ ಗೌಡ್ರಿಗೆ ಒಪ್ಪಿಸ್ಬಿಟ್ಟಿವಿ ನಾವು. ಇನ್ನು ತಮ್ಮದೇ ಮನೆ ನಿರ್ಮಾಣಕ್ಕಾಗಿ ಪಾಯ ಆಗಿರುವಾಗ ನಿಧಿ ಸಿಕ್ಕಿದೆ. ಅಸಲಿಗೆ ಇದು ನಿಧಿನೋ ಅಥವಾ ಕುಟುಂಬಕ್ಕೆ ಸಂಬಂಧಪಟ್ಟ ಬಂಗಾರವೋ ಎಂಬ ಬಗ್ಗೆ ಚರ್ಚೆ ಶುರುವಾಗಿದೆ. ನಿಧಿಯ ನಿಯಮ ಕಾನೂನು ಏನ್ ಹೇಳುತ್ತೆ ಅಂತ ನೋಡೋದಾದ್ರೆ, ಸಿಕ್ಕ ನಿಧಿಯ ಹಕ್ಕುದಾರ ಯಾರು ಅಂತ ನೋಡೋದಾದ್ರೆ, ಭಾರತದಲ್ಲಿ ಬ್ರಿಟಿಷರ ಕಾಲದಿಂದಲೂ ನಿಧಿ ಕಾಯ್ದೆ ಇದೆ. ಜಾಗದ ಮಾಲೀಕರಿಗೆ 5ನೇ 1 ಭಾಗ ಕೊಡಬೇಕು. ಪತ್ತೆ ಹಚ್ಚಿದವರಿಗೂ ನಿಧಿ ಮೌಲ್ಯದ 1 ಭಾಗ ಕೊಡಬೇಕು. ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಪತ್ತೆ ಹಚ್ಚಿದ್ದ ಬಾಲಕ ಪ್ರಜ್ವಲ್ ತಾಮ್ರದ ಪಾತ್ರೆಯಲ್ಲಿದ್ದ ನಿಧಿಯನ್ನ ಗುರುತಿಸಿದ್ದ 8ನೇ ತರಗತಿ ವಿದ್ಯಾರ್ಥಿ. ನಿಧಿ ಕಾಯ್ದೆ ಪ್ರಕಾರ ಮಾಲೀಕರು ಪ್ರಜ್ವಲ್ಗೂ ಕೂಡ ಸಿಗಬೇಕು ಪಾಲು. ಲಕ್ಕುಂಡಿಯಲ್ಲಿ ಸಿಕ್ಕಿರುವ ನಿಕ್ಷೇಪದ ಬಗ್ಗೆ ಇತಿಹಾಸ ತಜ್ಞರಾದಂತಹ ಪ್ರೊಫೆಸರ್ ಅಪ್ಪಣ್ಣ ಹಂಜೆ ಪಬ್ಲಿಕ್ ಟಿವಿಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ಮಣ್ಣಿನಲ್ಲಿ ಹುದುಗಿರುವ ಭೂಮಿಗೆ ಹೊಂದಿಕೊಂಡಿರುವ ನಿಕ್ಷೇಪ ಕಂಡು ಬಂದಲ್ಲಿ ಈ ಬಗ್ಗೆ ಡೆಪ್ಯೂಟಿ ಕಮಿಷನರ್ಗೆ ತಿಳಿಸತಕ್ಕದ್ದು. ಡೆಪ್ಯೂಟಿ ಕಮಿಷನರ್ ಈ ವಿವರಗಳನ್ನು ಸರ್ಕಾರಕ್ಕೆ ಹಾಗೂ ಪುರಾತತ್ವ ಇಲಾಖೆಗೆ ತಿಳಿಸಬೇಕು. ಯಾವುದೇ ವ್ಯಕ್ತಿ 100 ವರ್ಷಗಳ ಒಳಗೆ ಅದನ್ನ ಹುದುಗಿಸಿ ಇಟ್ಟಿದ್ದು ಆಗಿದ್ರೆ ಅದು ಕುಟುಂಬದ ಸಂಪತ್ತು ಆಗಲಿದೆ. 100 ವರ್ಷಗಳ ಮೇಲ್ಪಟ್ರೆ ಅದು ಯಾವುದೇ ಆಗಿರಲಿ ಸರ್ಕಾರದ ಸ್ವತ್ತಾಗುತ್ತೆ. ಎಲ್ಲದರ ಬಗ್ಗೆ ತಜ್ಞರು ಡಿಸಿ ಅವರು ನಿರ್ಧರಿಸುತ್ತಾರೆ ಅಂತ ಪಬ್ಲಿಕ್ ಟಿವಿಗೆ ಇತಿಹಾಸ ತಜ್ಞ ಪ್ರೊಫೆಸರ್ ಅಪ್ಪಣ್ಣ ಹಂಜೆ ಹೇಳಿದ್ದಾರೆ. ಆ ಸಿಕ್ಕಿರ್ತಕ್ಕಂಥ ಸಾಮಗ್ರಿಗಳ ಆಭರಣಗಳ ಕಾಲಮಾನವನ್ನು ನಾವು ಗಮನಿಸಿದ್ರೆ 12ನೇ ಶತಮಾನ ಅಂತೇಳಿ ನನಗೆ ತೋರ್ತದ. 12ನೇ ಶತಮಾನ ಅಂದ್ರೆ ಆ ನಾಣ್ಯಗಳ ಆಹತ ಮುದ್ರೆಯ ನಾಣ್ಯಗಳು, ರಂಧ್ರ ಇರತಕ್ಕಂಥ ಪದಕಗಳು ಲೊಕ್ಕಿ ಗದ್ಯಾನ ನಾಣ್ಯಗಳ ಆದರೆ ಅವು 12ನೇ ಶತಮಾನಕ್ಕೆ ಸಂಬಂಧಪಟ್ಟಂಥವು. ಹಾಗಾಗಿ ಇವನು ಕೂಡ ಇನ್ನೂ ವ್ಯವಸ್ಥಿತವಾದಂಥ ಕಾಲ ನಿರ್ಣಯ ವಿಧಾನಕ್ಕೆ ಒಳಪಡಿಸಿದ್ರೆ ಅವುಗಳ ಹಿರಿಮೆಯನ್ನು ನಾವು ಕಂಡುಕೊಳ್ಳೋಕೆ ಸಾಧ್ಯ ಅದ. ನಿಧಿ ಸಿಕ್ಕಿದೇನೋ ಆಯ್ತು, ಅದರ ಇತಿಹಾಸ ತಿಳಿಯೋವರೆಗೂ ನಾವು ಎಲ್ಲಿರಬೇಕು? ನಮಗ್ ಬೇರೆ ಮನೆಯನ್ನಾದ್ರೂ ಮಾಡ್ಕೊಡಿ, ಇಲ್ಲ ಈ ಜಾಗದಲ್ಲಿ ಮನೆ ಕಟ್ಟೋಕೆ ಅನುಮತಿಯನ್ನಾದ್ರೂ ಕೊಡಿ ಅಂತ ಕುಟುಂಬ ಹೇಳ್ತಿದೆ. ಇದಕ್ಕೆ ಅಧಿಕಾರಿಗಳು ಹೇಗೆ ಸ್ಪಂದಿಸ್ತಾರೆ ಅನ್ನೋದೇ ಪ್ರಶ್ನೆ. ಬಂಗಾರ ಇದ್ರೆ ಅವರ ಬಾಳು ಬಂಗಾರ ಆಗುತ್ತೆ ಅನ್ನುವಂಥ ಮಾತುಗಳಿದೆ. ಆದರೆ ಗದಗ ಜಿಲ್ಲೆಯ ಲಕ್ಕುಂಡಿ ಗ್ರಾಮದಲ್ಲಿ ರಿತ್ತಿ ಕುಟುಂಬಕ್ಕೆ ಸಿಕ್ಕಂತಹ ಬಂಗಾರ ಆ ಕುಟುಂಬಕ್ಕೆ ಒಂದು ರೀತಿ ಕಂಟಕವಾಗಿ ಪರಿಣಮಿಸ್ತಾ ಇದೆ. ಯಾಕೆಂದರೆ ಮನೆ ಕಟ್ಟಿ ಜೀವನ ಮಾಡಬೇಕಂದ್ರೆ ಈ ಮನೆ ಈಗ ಪರಿಸ್ಥಿತಿ ಸ್ಥಗಿತಗೊಂಡಿರುವಂಥದ್ದು. ಇಂತಹ ಸಂದರ್ಭದಲ್ಲಿ ಅವರು ಬೇರೆ ಮನೆಗೆ ಕಟ್ಕೊಳ್ಬೇಕಾ ಅಥವಾ ಇದೇ ಮನೆಯೊಳಗೆ ಕಟ್ಕೊಂಡು ಜೀವನ ಮಾಡಬೇಕಾ ಅನ್ನುವಂಥದ್ದು ಕೂಡ ಅವರಿಗೆ ಸಾಕಷ್ಟು ಗೊಂದಲಗಳು ಕೂಡ ಕಾಯ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಸರ್ಕಾರ, ಜಿಲ್ಲಾಡಳಿತ ಅವರಿಗೆ ಯಾವ ನಿರ್ಧಾರವನ್ನು ನೀಡುತ್ತೆ, ಅವ್ರಿಗೆ ಯಾವ ಸಲಹೆ ಸೂಚನೆಗಳನ್ನು ನೀಡುತ್ತೆ ಅನ್ನೋದು ಕೂಡ ಈಗ ಯಕ್ಷ ಪ್ರಶ್ನೆ ಆಗಿರುವಂಥದ್ದು. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಆ ಕುಟುಂಬಕ್ಕೆ ಸರ್ಕಾರ ಯಾವ ರೀತಿಯ ಭರವಸೆಗಳನ್ನು ನೀಡಿ ಅವರಿಗೆ ಸೂರು ಕಲ್ಪಿಸುತ್ತೆ ಅನ್ನುವಂಥದ್ದು ಕೂಡ ಕಾಯ್ದು ನೋಡಬೇಕಿದೆ. ಬಂಗಾರವಿದ್ರೆ ಬದುಕು ಬಂಗಾರವಾಗುತ್ತೆ ಅನ್ನೋರ ಮಧ್ಯೆ ಬಡ ಕುಟುಂಬದ ಪಾಲಿಗೆ ಸಿಕ್ಕ ಬಂಗಾರವೇ ಮುಳ್ಳಾಗಿದೆ. ಭೀಮನಗೌಡ ಪಾಟೀಲ್, ಪಬ್ಲಿಕ್ ಟಿವಿ, ಗದಗ.